ಗೆಳೆಯರೇ, ಇವತ್ತು ನಾವು ಏರ್ಟೆಲ್ ಸಿಮ್ ಅನ್ನೋದು ಬೈ ಮಿಸ್ಟೇಕ್ ಆಗಿ ಪೋಸ್ಟ್ ಪೇಯ್ಡ್ ಆಗಿದೆ ಅಂದರೆ ಅದನ್ನು ಪ್ರಿಪೇಯ್ಡ್ ಮಾಡ್ಕೊಳ್ಳೋದು ಹೇಗೆ, ಅದು ಕೂಡ ಯಾವುದೇ ಆಫೀಸ್ಗೆ ಹೋಗದೆ ನಾವೇ ನಮ್ಮ ಒಂದು ಏರ್ಟೆಲ್ ಆ್ಯಪ್ ಮೂಲಕ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನು ಸಂಪೂರ್ಣವಾಗಿ ನಾನು ಇವತ್ತು ಹೇಳ್ತೀನಿ. ಇಲ್ಲಿ ಮೊದಲು ಏರ್ಟೆಲ್ ಆ್ಯಪ್ನ ಓಪನ್ ಮಾಡಿ ತೋರಿಸ್ತೀನಿ ಏನೇನು ಪ್ರೋಸೆಸ್ ಇರುತ್ತೆ ಅಂತ. ಓಪನ್ ಮಾಡಿದ ನಂತರದಲ್ಲಿ ಇಲ್ಲಿ ನಮ್ಮ ಒಂದು ಆ್ಯಪ್ನ ಓಪನ್ ಮಾಡಿದ ನಂತರದಲ್ಲಿ ಇಲ್ಲಿ ನಮ್ಮ ಸರ್ವಿಸ್ ಅನ್ನೋದು ಪ್ರಿಪೇಯ್ಡ್ನ ಬದಲಾಗಿ ಪೋಸ್ಟ್ ಪೇಯ್ಡ್ ಅಂತ ತೋರಿಸ್ತಾ ಇರುತ್ತೆ. ಇಲ್ಲಿ ಏನಂದರೆ ಇಲ್ಲಿ ನಮ್ಮ ಒಂದು ಬಿಲ್ ಏನಾದರೂ ಡ್ಯೂ ಇದ್ದರೆ ಆ ಬಿಲ್ಲನ್ನು ನಾವು ಪೇಮೆಂಟ್ ಮಾಡಬೇಕಾಗತ್ತೆ. ಆ ಬಿಲ್ ಡ್ಯೂ ಇರುವಂಥ ಬಿಲ್ ಅನ್ನೋದು ಪೇಮೆಂಟ್ ಮಾಡದೆ ಹೋದರೆ ನಮ್ಮ ಒಂದು ಪೋಸ್ಟ್ ಪೇಯ್ಡ್ ಕನೆಕ್ಷನ್ ಅನ್ನೋದು ಪ್ರಿಪೇಯ್ಡ್ ಆಗೋದಿಲ್ಲ. ಅದಕ್ಕಾಗಿ ನಾವು ಬಿಲ್ ಪೇಮೆಂಟ್ ಮಾಡಿದ ಇಲ್ಲಿಂದನೇ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಡ್ಯೂ ಅಂತ ತೋರಿಸ್ತಾ ಇರುತ್ತೆ. ಆ ಬಿಲ್ಲನ್ನು ಮೊದಲು ಪೇಮೆಂಟ್ ಮಾಡ್ಕೊಳ್ಳಿ. ನಂತರದಲ್ಲಿ ಇಲ್ಲಿ ಕೆಳಗಡೆ ಹೆಲ್ಪ್ ಅಂತ ಆಪ್ಷನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಹೆಲ್ಪ್ ಅಂತ ಆಪ್ಷನ್ ಇದೆ ನೋಡಿ, ಹೆಲ್ಪ್ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಸಂಪೂರ್ಣವಾಗಿ ಕೆಳಗಡೆ ಸ್ಕ್ರೋಲ್ ಮಾಡಿಬಿಟ್ಟು ಇಲ್ಲಿ ಒಂದು ಆಪ್ಷನ್ನ ನಾವು ತಗೋಬೇಕು. ಇಲ್ಲಿ ಹೆಲ್ಪ್ ಇಲ್ಲಿದೆ ನೋಡಿ 24/7 ಸಪೋರ್ಟ್ ಅಂತ. ಇದ್ರ ಮುಂದುಗಡೆ ಚಾಟ್ ನೋ ಅಂತ ಒಂದು ಆಪ್ಷನ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಮಾಡಿದ ನಂತರದಲ್ಲಿ ನಮ್ಮೊಂದು ಚಾಟ್ ಮೆನು ಅನ್ನೋದು ಓಪನ್ ಆಗುತ್ತೆ. ನಾವು ಇಲ್ಲಿ ಯಾವ ರೀತಿ ಮೆಸೇಜ್ ಮಾಡಬೇಕು, ಏನು ರಿಪ್ಲೈ ಮಾಡಬೇಕು, ಅವ್ರ ಕಡೆಯಿಂದ ಏನೇನು ಮೆಸೇಜ್ ಬರುತ್ತೆ ಅದಕ್ಕೆ ನಾವು ರಿಪ್ಲೈ ಏನು ಮಾಡಬೇಕು ಅನ್ನೋದನ್ನು ಸಂಪೂರ್ಣವಾಗಿ ನಾನು ಇವತ್ತು ಹೇಳ್ತೀನಿ. ಇಲ್ಲಿ ನೋಡಿ, ಈ ರೀತಿ ಕೆಲವೊಂದಿಷ್ಟು ಸಮಸ್ಯೆಗಳು ಬರ್ತಾ ಇದೆ. ಇಲ್ಲಿ ಏನು ಟೈಪ್ ಮಾಡಬೇಕು ಅಂದರೆ ಪೋಸ್ಟ್ ಪೇಯ್ಡ್ ಟು ಪ್ರೀಪೇಯ್ಡ್ ಅಂತ ಟೈಪ್ ಮಾಡಬೇಕು. ಯಾಕೆಂದರೆ ನಾವು ಕನೆಕ್ಷನನ್ನು ಪೋಸ್ಟ್ ಪೇಯ್ಡ್ನಿಂದ ಪ್ರೀಪೇಯ್ಡ್ಗೆ ಬದಲಾವಣೆ ಮಾಡ್ತಾ ಇದ್ದೀವಿ. ಈ ರೀತಿ ನೀವು ರಿಕ್ವೆಸ್ಟ್ನ ಮಾಡೋದಕ್ಕಿಂತ ಮುಂಚೆ ನೀವು ಬಿಲ್ ಡ್ಯೂ ಇರುವಂಥ ಬಿಲ್ಲನ್ನು ಮೊದಲು ಪೇಮೆಂಟ್ ಮಾಡಿರಬೇಕು. ನಂತರದಲ್ಲಿ ಇಲ್ಲಿ ಯಾವ ರೀತಿ ನಾವು ಮೆಸೇಜನ್ನು ಮಾಡಬೇಕು ಅನ್ನೋದನ್ನು ಹೇಳ್ತೀನಿ ನೋಡಿ. ಇಲ್ಲಿ ಪೋಸ್ಟ್ ಪೇಯ್ಡ್ ಟು ಪ್ರೀಪೇಯ್ಡ್ ಅಂತ ಟೈಪ್ ಮಾಡಿದ್ದೀನಿ, ನಂತರದಲ್ಲಿ ಸೆಂಡ್ ಮಾಡ್ತೀನಿ. ಮಾಡಿದ ನಂತರದಲ್ಲಿ ಅವ್ರ ಕಡೆಯಿಂದ ಏನೇನು ರಿಪ್ಲೈ ಬರುತ್ತೆ ಯಾವ ರೀತಿ ಅಂತ ಸಂಪೂರ್ಣವಾಗಿ ಇಲ್ಲಿ ನಾನು ಬೇರೆ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಇಲ್ಲಿ ನಾನು ಪೋಸ್ಟ್ ಪೇಯ್ಡ್ ಟು ಪ್ರೀಪೇಯ್ಡ್ ಅಂತ ನನ್ನ ಮೆಸೇಜನ್ನ ಕಳಿಸಿದ್ದೀನಿ. ಕಳಿಸಿದ ನಂತರದಲ್ಲಿ ಇಲ್ಲಿ ನೋಡಿ, ಈ ಕಡೆಯಿಂದ ಏನು ಮೆಸೇಜ್ ಇಲ್ಲಿ ನೋಡಿ ಪೋಸ್ಟ್ ಪೇಯ್ಡ್ ಟು ಪ್ರೀಪೇಯ್ಡ್ ಅಂತ ಇಲ್ಲಿ ಕಳಿಸಿದ್ದೀನಿ ನೋಡಿ. ಈ ಒಂದು ಪೋಸ್ಟ್ ಪೇಯ್ಡ್ ಟು ಪ್ರೀಪೇಯ್ಡ್ ಅಂತ ಮೆಸೇಜ್ನ ಕಳಿಸಿದ ನಂತರದಲ್ಲಿ ಅವ್ರ ಕಡೆಯಿಂದ ಏನು ರಿಪ್ಲೈ ಬಂದಿದೆ ಅಂದರೆ ಸೆಲೆಕ್ಟ್ ಯುವರ್ ರೀಸನ್ ಫಾರ್ ಕನ್ವರ್ಟಿಂಗ್ ಪ್ರೀಪೇಯ್ಡ್ ಅಂತ ಬರ್ತಾ ಇದೆ. ಅಂದರೆ ನೀವು ಯಾವ ಕಾರಣಕ್ಕಾಗಿ ಒಂದು ಕನ್ವರ್ಟ್ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾ ಇದೆ. ನಾನು ಏನು ರಿಪ್ಲೈ ಮಾಡಿದೆ ಅಂದರೆ ಮಿಸ್ಟೇಕ್ಲಿ ಕನ್ವರ್ಟೆಡ್ ಟು ಪ್ರೀಪೇಯ್ಡ್ ಅಂತ ಅಲ್ಲಿ ಆಪ್ಷನ್ ಬರ್ತಾ ಇರುತ್ತೆ, ಅದನ್ನು ಸೆಲೆಕ್ಟ್ ಮಾಡಬೇಕಷ್ಟೇ, ನಾವು ಟೈಪ್ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ. ನಂತರದಲ್ಲಿ ಗೆಟ್ ದ ಓಪನ್ ಪ್ರೊಸೀಡಿಂಗ್ ಯು ವಿಲ್ ಲೂಸ್ ದ ಫಾಲೋವಿಂಗ್ ಬೆನಿಫಿಟ್ಸ್ ಅಂದರೆ ಕೆಲವೊಂದಿಷ್ಟು ಬೆನಿಫಿಟ್ಸ್ಗಳನ್ನ ನೀವು ಇದನ್ನು ಕಳ್ಕೊತೀರಾ ಅಂತ ಹೇಳ್ತಾ ಇದೆ. ನಂತರದಲ್ಲಿ ನಾನು ಇಲ್ಲಿ ಕನ್ವರ್ಟ್ ಟು ಪ್ರೀಪೇಯ್ಡ್ ಅಂತ ನಾನು ರಿಪ್ಲೈ ಮಾಡಿದ್ದೀನಿ. ನಂತರದಲ್ಲಿ ಮತ್ತೆ ಕೆಳಗಡೆ ಕರೆಂಟ್ಲಿ ಹ್ಯಾವ್ ಅ ಫ್ರೀ ಆ್ಯಡ್ ಆನ್ ಕನೆಕ್ಷನ್ ವಿತ್ ಅದನ್ನು ಕೂಡ ನೀವು ಕಳ್ಕೊತೀರಾ ಅಂತ ಹೇಳ್ತಾ ಇದೆ. ಎಸ್ ಲೂಸ್ ಆ್ಯಡ್ ಆನ್ ಬೆನಿಫಿಟ್ ಅಂತ ಸೆಲೆಕ್ಟ್ ಮಾಡಿದ್ದೀನಿ. ನಂತರದಲ್ಲಿ ಇಲ್ಲಿ ಒನ್ಸ್ ಕನ್ವರ್ಟೆಡ್ ಟು ಪ್ರಿಪೇಯ್ಡ್ ಯುವರ್ ಟೋಟಲ್ ಕಲೆಕ್ಟೆಡ್ ಡೇಟಾ 174 GB ವಿಲ್ ಬಿ ಲಾಸ್ಟ್ ಅಂತ ಬರ್ತಾ ಇದೆ. ಓಕೆ ಅಂತ ನಾನು ಎಸ್ ಲೂಸ್ ಡೇಟಾ ಬೆನಿಫಿಟ್ ಅಂತ ಟೈಪ್ ಮಾಡಿದ್ದೀನಿ, ರಿಪ್ಲೈ ಮಾಡಿದ್ದೀನಿ. ನಂತರದಲ್ಲಿ ಇಲ್ಲಿ ನೋಡಿ, ನೀವು ನೋಡ್ತಾ ಹೋಗಿ ನಾನು ಯಾವ ರೀತಿ ರಿಪ್ಲೈ ಮಾಡಿದ್ದೀನಿ ಅಂತ. ಲೂಸ್ 5G ಬೆನಿಫಿಟ್ಸ್ ಅಂತ ಮತ್ತೆ ರಿಪ್ಲೈ ಮಾಡಿದ್ದೀನಿ. ನಂತರದಲ್ಲಿ OTT ಬೆನಿಫಿಟ್ಸ್ಗಳನ್ನು ಕೂಡ ನೀವು ಕಳ್ಕೊತೀರಾ ಅಂತ ಹೇಳ್ತಾ ಇದೆ. ಎಸ್ ಲೂಸ್ OTT ಬೆನಿಫಿಟ್ಸ್ ಅಂತ ಟೈಪ್ ಮಾಡಿದ್ದೀನಿ. ನಂತರದಲ್ಲಿ ಯು ಕ್ಯಾನ್ ಸ್ವಿಚ್ ಟು ಫ್ಯಾಮಿಲಿ ಪ್ಲ್ಯಾನ್ ನೀವು ಸ್ವಿಚ್ ಮಾಡಬಹುದು ಅಂತ ಹೇಳ್ತಾ ಇದೆ. ಐ ಡೋಂಟ್ ವಾಂಟ್ ಟು ಚೇಂಜ್ ಪ್ಲ್ಯಾನ್ ಅಂತ ನಾನು ರಿಪ್ಲೈ ಮಾಡಿದ್ದೀನಿ. ನಂತರದಲ್ಲಿ ಒನ್ಸ್ ಯು ಕನ್ವರ್ಟ್ ಪ್ರಿಪೇಯ್ಡ್ ಕನ್ವರ್ಟ್ ಟು ಪ್ರಿಪೇಯ್ಡ್ ಅಂತ ಮತ್ತೆ ರಿಪ್ಲೈ ಮಾಡಿದ್ದೀನಿ. ಒಟ್ಟಾರೆಯಾಗಿ ನೀವು ಸಂಪೂರ್ಣವಾಗಿ ನೀವು ಪ್ರಿಪೇಯ್ಡ್ಗೆ ಕನ್ವರ್ಟ್ ಆಗಲೇಬೇಕು ಅಂತ ನೀವು ಸಂಪೂರ್ಣವಾಗಿ ರಿಪ್ಲೈ ಮಾಡಿದ ನಂತರದಲ್ಲಿ ಯು ರಿಕ್ವೆಸ್ಟ್ ರೈಸ್ಡ್ ಫಾರ್ ಪೋಸ್ಟ್ ಪೇಯ್ಡ್ ಅಂತ ಬರ್ತಾ ಇದೆ. ಅಂದರೆ ಪೋಸ್ಟ್ ಪೇಯ್ಡ್ನ ಬದಲಾಗಿ ಪ್ರಿಪೇಯ್ಡ್ ಕನೆಕ್ಷನ್ಗಾಗಿ ನೀವು ರಿಕ್ವೆಸ್ಟ್ನ ರೈಸ್ ಮಾಡಿದ್ದೀರಾ ಅಂತ ಹೇಳ್ತಾ ಇದೆ. ನಂತರದಲ್ಲಿ ಒಂದು SMS ಕೂಡ ಬರುತ್ತೆ ಸ್ನೇಹಿತರೆ ನಿಮಗೆ. ಆ SMS ಬಂದ ನಂತರದಲ್ಲಿ 2 ರಿಂದ 3 ದಿನಗಳವರೆಗೆ ಟೈಮಿಂಗ್ ಇರುತ್ತೆ. ಯಾಕೆಂದರೆ ಆ ರಿಕ್ವೆಸ್ಟ್ ಅನ್ನೋದು ಪ್ರೊಸೆಸ್ ಆಗಬೇಕು. ಯಾಕೆಂದರೆ ನಾವೀಗ ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಆ ಕಂಪ್ಲೇಂಟ್ ಅನ್ನೋದು ಒಂದು ಪ್ರೊಸೆಸ್ ಆಗಬೇಕು ಅಂದರೆ ಸ್ವಲ್ಪ ಟೈಮ್ ತಗೊಳುತ್ತೆ. ನಂತರದಲ್ಲಿ ರಿಕ್ವೆಸ್ಟ್ ಅನ್ನೋದು ತಗೊಂಡಿರ್ತಾರೆ. ನಂತರದಲ್ಲಿ ಸ್ವಲ್ಪ ಸಮಯದ ನಂತರದಲ್ಲಿ ನಮಗೆ ನಮ್ಮ ಸಿಮ್ ಅನ್ನೋದು ವರ್ಕಿಂಗ್ ಸ್ಟಾಪ್ ಆಗುತ್ತೆ. ಸ್ಟಾಪ್ ಆದ ನಂತರದಲ್ಲಿ ಮರಳಿ ಆ ಒಂದು ಸಿಮ್ ಅನ್ನೋದು ಪ್ರಿಪೇಯ್ಡ್ ಬಗ್ಗೆ ಬದಲಾವಣೆ ಆಗಿಬಿಟ್ಟು ನಂತರದಲ್ಲಿ ಮತ್ತೆ ಅದೇ ಮರಳಿ ಸ್ಟಾರ್ಟ್ ಆಗುತ್ತೆ. ಅಲ್ಲಿವರೆಗೂ ನಾವು ವೇಟ್ ಮಾಡಬೇಕಾಗುತ್ತೆ. ಇಲ್ಲಿ ನೋಡಿ SMS ಬಂದಿದೆ ಸ್ನೇಹಿತರೆ. ಈ ರೀತಿ ನಾವು ಇಲ್ಲಿ ನೋಡ್ತಾ ಇರ್ಬೋದು. ಈ ರೀತಿ ವಿ ಹ್ಯಾವ್ ರಿಜಿಸ್ಟರ್ಡ್ ದ ರಿಕ್ವೆಸ್ಟ್ ರಿಲೇಟೆಡ್ ಟು ಅಕೌಂಟ್ ಅಪ್ಡೇಷನ್ ಆನ್ ಯುವರ್ ಏರ್ಟೆಲ್ ನಂಬರ್ ಅಂತ ಬರ್ತಾ ಇದೆ. ಈ ರೀತಿ ನಾವು ಏರ್ಟೆಲ್ನ ಪೋಸ್ಟ್ ಪೇಯ್ಡ್ನಿಂದ ಪ್ರಿಪೇಯ್ಡ್ ಆಗಿ ಬದಲಾವಣೆ ಮಾಡ್ಕೋಬಹುದು.